ಸ್ನೇಹಿತರೆ ಸೀರೆ ಅವ್ರು ಬಂದಿದ್ದರು. ಸೀರೆ 2 ಸೀರೆ ತೊಗೊಂಡ್ರು ಮತ್ತು ಹಾಗೆ 3 ನೈಟಿ. ಸ್ವಲ್ಪ ಫೋಟೋ ಕಳಿಸು, ಸೀರೆ ಬೇಕಾಗ್ಯಾವ ಅಂದರು. ಇದು ಒಂದು ಕಳಿಸಿದೆ. ಇದನ್ನು ಅವ್ರು ತೊಗೊಂಡಿದ್ದಾರೆ, ಇಲ್ಲ ಈಗ ಖಾಲಿ ಐತೆ. ಅದು ಕೂಡ ಈಗ ರೀಸ್ಟಾಕ್ ಮಾಡಿಸಿರೋಂಥ ಸೀರೆಗಳು ಬಂದು ನೈಟಿ ನೋಡಿ. ಸೀರೆ ಸ್ಟಾಕ್ ಬಂದಿದೆ ಅಂತ ಹೇಳಿದ್ನಲ್ಲ, ಇದು ನೋಡಿ ತುಂಬಾ ಚೆನ್ನಾಗಿದೆ. ಗ್ರೀನ್ ಸಾರಿ, ರೆಡ್ ಬಾರ್ಡರ್ ಬಂದಿದೆ. ಹಾಗೆ ಇದು ಬಂದು ಸೇಮ್ ನೋಡಲಿಕ್ಕೆ, ಆದರೆ ಗ್ರೀನ್ ತುಂಬಾ ಇಷ್ಟ ಆಯಿತು. ಈ ಡಿಸೈನ್ಸ್ ಕಲರ್ಸ್ ಎಲ್ಲ ಸೇಮ್ ಇದೆ. ಇದರಲ್ಲಿ ಗೋಡಂಬಿ ಅಂದರೆ ಈ ಥರ ಹೂ ಬಂದಿದೆಯಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೇವೆ ನೋಡಿ. ಇವತ್ತು ಮೇಡಮ್ ಅವರು ಮನೆಯಲ್ಲಿದ್ದಾರೆ. ಮಧ್ಯಾಹ್ನ ಮೇಲೆ ಹೋಗ್ತಾರೆ ಕಾಲೇಜಿಗೆ. ಇವತ್ತು ಅವರು ನಾನು ಕೂಡ ಇವತ್ತು ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವಳನ್ನು ಇಬ್ಬರು ಸೇರಿ ಕೆಲ್ಸಕ್ಕೆ ಹೋಗ್ತಾಯಿದ್ದೀವಿ. ಯಾಕಂದರೆ ನನಗೆ ಸ್ವಲ್ಪ ಬೆನ್ನು ಇರೋದರಿಂದ ಕೆಲಸ ಜಾಸ್ತಿ ಇದೆ. ಫಸ್ಟ್ ಟೈಮ್ ಅವಳನ್ನು ಕರ್ಕೊಂಡು ಹೋಗ್ತಾಯಿದ್ದೀನಿ ಮನೆ ಕೆಲಸಕ್ಕೆ. ಇಷ್ಟರವರೆಗೆ ಯಾವತ್ತೂ ಅವಳನ್ನು ನಾನು ಕರ್ಕೊಂಡು ಹೋಗಿಲ್ಲ. ಬಾರಮ್ಮ, ಯಾವತ್ತೂ ಕೆಲ್ಸಕ್ಕೆ ಕರ್ಕೊಂಡು ಹೋಗಿಲ್ಲ ಸ್ನೇಹಿತರೆ. ಇವತ್ತು ನೋಡಿ ಬರ್ತಾಯಿದ್ದಾರೆ, ಏನೂ ಗೊತ್ತಿಲ್ಲ. ಬರಲಿ, ಸ್ವಲ್ಪ ಗುರ್ತ ಆಗಬೇಕು ಅಲ್ಲ, ಹಾಗಾಗಿ ಅಲ್ಲ ಸರ್. ಇವತ್ತು ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಾಯಿದ್ದೀನಿ. ಯಾರೆಲ್ಲಿಗೆ ಬೇಜಾರಾಗುತ್ತೆ ಗೊತ್ತಿಲ್ಲ. ಅವಳಿಗೂ ಸಹ ಬೇಜಾರಾಗಿದೆ. ಮತ್ತು ಮಧ್ಯಾಹ್ನ ಮೇಲೆ ಕಾಲೇಜಿಗೆ ಹೋಗ್ಬೇಕಲ್ಲ ಅವಳು, ಹಾಗಾಗಿ ಹೋಗಿ ಬರ್ತೇವೆ ಈಗ. ನೋಡಿ ಸ್ನೇಹಿತರೆ, ಶ್ರೇಯಾ ನನಗೆ ಕೆಲಸಕ್ಕೆ ಹೋಗಿ ಬಂದೆ. ಈಗ ಇಲ್ಲೇ ನಾವು ಉಪ್ಪಿಟ್ಟು ಮಾಡ್ತಾಯಿದ್ದೀವಿ. ಬಂದೀವಿ, ಯಜಮಾನರು ಬಂದಿದ್ದಾರೆ ಆಲ್ರೆಡಿ. ಸ್ವಲ್ಪ ಬಾಂಬೆ ರವೆದು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನೋಡಿ. ಸ್ವಲ್ಪ ಸ್ವಲ್ಪ ಹಾಕಿ ತಿರುಗಿಸ್ತಾ ಹೋಗಬೇಕು. ಇದು ಗಂಟಾಗೋ ಚಾನ್ಸ್ ತುಂಬ ಇರುತ್ತೆ, ಹಾಗಾಗಿ ಇದನ್ನೀಗ ತಿರುಗಿಸ್ತಾ ಇರಬೇಕಿಟ್ಟು. ಸಾಕು, ರವೆ ಕೈ ಬಿಟ್ಟರೆ ಇದು ಬೇಗ ಗಂಟಾಗಿಬಿಡುತ್ತೆ. ಹಾಗಾಗಿ ನಾವು ತಿರುಗಿಸ್ತಾನೆ ಇರಬೇಕಾಗತ್ತೆ. ಇದ್ರ ಸ್ವಲ್ಪ ಕುದೀಲಿ. ಇದು ಜಾಸ್ತಿ ಹಾಕ್ಬಿಟ್ರೆ ರವೆ ಉದುರುದ್ರಾಗುತ್ತೆ. ಸ್ವಲ್ಪ ಮಿದು ಆಗಬೇಕು, ಚೆನ್ನಾಗಿರುತ್ತೆ. ಈಗ ಇದು ಉಪ್ಪಿಟ್ಟು ರೆಡಿ ಆಗಿದೆ ಸ್ನೇಹಿತರೆ. ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ತೇನೆ. ಇಷ್ಟು ಮಿದು ಇದ್ದರೆ ಸ್ವಲ್ಪ ಇದು ಗಟ್ಟಿಯಾಗಿಬಿಡುತ್ತೆ. ಈಗ ನೋಡಿ, ಒಂದಿಟ್ಟು ಗಂಟಾಗಿಲ್ಲ, ಏನೂ ಆಗಿಲ್ಲ. ಉಪ್ಪಿಟ್ಟು ತುಂಬ ಟೇಸ್ಟಿ ಆಗುತ್ತೆ. ಉದ್ದಿನಬೇಳೆ ಎಲ್ಲ ಹಾಕಿರ್ತೀವಿ ನೋಡಿ, ಮಸ್ತಾಗುತ್ತೆ. ಈಗ ಇದ್ರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿಬಿಡ್ತೇನೆ. ಸ್ನೇಹಿತರೆ ಸೀರೆ ಅವ್ರು ಬಂದಿದ್ದರು. ಸೀರೆ 2 ಸೀರೆ ತೊಗೊಂಡ್ರು ಮತ್ತು ಹಾಗೆ 3 ನೈಟಿ, 2 ಲಂಗ ತೊಗೊಂಡ್ರು ಸ್ನೇಹಿತರೆ. ತೊಗೊಂಡು ಹೋದರು. ಈಗ ಇದೆಲ್ಲ ತೆಗೆದು ಹಾಕಿಬಿಟ್ಟಿದ್ದೇನೆ. ಇದನ್ನೆಲ್ಲ ಸರಿಪಡಿಸ್ಬೇಕು ನಾನು. ತೆಗೆಯೋದು ತುಂಬ ಈಜಿ, ಸರಿಪಡಿಸೋದು ತುಂಬಾ ಕಷ್ಟ. ಅವರು ಬೆಳಗ್ಗೆ ಬೇಗನೆ ಬಂದಿದ್ದರು. ನಾನು ಏನು ಮಾಡಿದೆ ಅಂದರೆ, ಅವ್ರಿಗೆ ಕೊಟ್ಟು ನಾನು ಕೆಲಸಕ್ಕೆ ಹೋಗಲಿಕ್ಕಿತ್ತು. ಮನೆ ಕೆಲಸಕ್ಕೆ ಲೇಟಾಗುತ್ತೆ. ಆಲ್ರೆಡಿ 9 ಗಂಟೆಗಿತ್ತು ಬೆಳಗ್ಗೆನೆ. ಅವ್ರಿಗೆ ಕೊಟ್ಟು ಹೊರಟುಬಿಟ್ಟೆ. ಹಾಗೆ ಅದಕ್ಕೆ ಎತ್ತಿಡಲಿಲ್ಲ. ಈಗ ಕೆಲಸದಿಂದ ಬಂದಿದ್ದೇನೆ. ಬಂದು ಬಟ್ಟೆ ತೊಳೆದು ಪಾತ್ರೆ ತೊಳೆದು, ಬಿಸಿಲು ಸ್ವಲ್ಪ ಇವತ್ತು ಕಮ್ಮಿ ಇದೆ ಹೊರಗಡೆ, ಅಷ್ಟೊಂದು ಬಿಸಿಲಿಲ್ಲ. ಅದಕ್ಕಾಗಿ ಬಟ್ಟೆ ತೊಳೆದ್ನಿ ಬೇಗ ಪಾತ್ರೆ ಬಟ್ಟೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ಕಸ ಗುಡಿಸಿ ಒರೆಸ್ಬೇಕು. ಅದಕ್ಕಾಗಿ ಇದೆಲ್ಲ ಈಗ ಮತ್ತೆ ಎಲ್ಲ ಬಾಕ್ಸಿಗೆ ಹಾಕಿ ಎತ್ತಿಡ್ಬೇಕು ನೋಡಿ. ಅಂದರೆ ಇಷ್ಟೊಂದು ಸ್ಥಳ ಹಿಡಿದ್ಬಿಟ್ಟಿತ್ತು. ಇಲ್ಲೆಲ್ಲ ಇತ್ತು, ಸೈಡ್ ಹಾಕಿ ಹೋದೆ ನಾನು. ಯಾಕಂದರೆ ಮನೆಯಲ್ಲಿ ಆಗುತ್ತಲ್ಲ, ಹಾಗಾಗಿ ಅಂಥೇಳಿ ಸೈಡಿಟ್ಟು ಹೋಗಿದೆ. ಈಗ ಇದನ್ನೆಲ್ಲ ನಾನೀಗ ಸರಿ ಮಾಡ್ಕೋಬೇಕು. ಅಲ್ಲೊಂದಿಷ್ಟು ಇಟ್ಟಿದ್ದೀನಿ, ಇಲ್ಲಿ ಎಲ್ಲ ತೆಗ್ದಿದ್ದೀನಿ. ಈಗ ಫುಲ್ಲ ಇನ್ನೆಲ್ಲ ಸರಿ ಮಾಡಿಕೊಂಡು ಇದನ್ನು ಮಾಡಬೇಕು ನೋಡಿ. ಯಾರಿಗೆಲ್ಲ ಸೀರೆ ಬೇಕು ಅಂಥೇಳಿ ಹೊಸ ಡಿಸೈನ್ಸ್ ಎಲ್ಲ ಬಂದಿದೆ. ತುಂಬಾ ಕ್ವಾಲಿಟಿಗಳು ತುಂಬ ಚೆನ್ನಾಗಿದೆ. ಆದರೆ ವಿಡಿಯೋ ಮಾಡಲಿಕ್ಕೂ ಆಗ್ತಾಯಿಲ್ಲ, ನನಗೆ ಪುರ್ಸೊತ್ತಿಲ್ಲ ವಿಡಿಯೋ ಮಾಡಲಿಕ್ಕೆ. ಚೆನ್ನಾಗಿರೋವಂಥದ್ದು ನನ್ನ ಹತ್ರ ಈ ಥರದ ಸೀರೆಗಳು ರೀಸ್ಟಾಕ್ ಅದು ಮತ್ತು ಖಾಲಿ. ಅದು ಒಂದು ಸತಿ ರೀಸ್ಟಾಕ್ ಮಾಡಿಸಿದೆ, ಇದು ಖಾಲಿ ಆಯಿತು. ಮತ್ತು ಈಗ ಈ ಖಾಲಿಯಾಗಿದೆ, ಅದು ಸ್ಟಾಕ್ ಇಲ್ಲ. ಇದು ಒಂದು ಸೀರೆ ಉಳಿದಿದ್ದೆಲ್ಲ ಅಂದೆ. ಅಷ್ಟರಲ್ಲಿ ನಮ್ಮ ಅಮ್ಮಾರು ಸ್ವಲ್ಪ ಫೋಟೋ ಕಳಿಸು, ಸೀರೆ ಬೇಕಾಗ್ಯಾವ ಅಂದರು. ಇದು ಒಂದು ಕಳಿಸಿದೆ. ಇದನ್ನು ಅವ್ರು ತೊಗೊಂಡಿದ್ದಾರೆ, ಇಲ್ಲ ಈಗ ಖಾಲಿ ಆಯಿತು. ಅದು ಕೂಡ ಈಗ ರೀಸ್ಟಾಕ್ ಮಾಡಿಸಿರೋಂಥ ಸೀರೆಗಳು ಬಂದು ಯಾವ ಅಂಥೇಳಿ ತೋರಿಸ್ತೇನೆ. ಎಲ್ಲಿ ಹೋಯ್ತಪ್ಪ ಅದು ಸೀರೆ? ಇಲ್ಲಿಲ್ಲ, ಇಲ್ಲಿದೆ. ಇಲ್ಲ, ಇಲ್ಲಿ ಕೂಡ ಇಲ್ಲ. ರೀಸ್ಟಾಕ್ ಅದು ಸೀರೆ ತೊಗೊಂಡ್ರು ಅವರು. ಒಂದು
ಯಾವ ಥರದಂದರೆ ತೋರಿಸ್ತೇನೆ ನಿಮಗೆ, ಒಂದು ನಿಮಿಷ ನೋಡಿ. ಒಳ್ಳೊಳ್ಳೆ ಸೀರೆ ಕಲೆಕ್ಷನ್ ಬಂದಿದೆ. ಇದು ಸೀರೆ ಬ್ಲೌಸ್ ಒಟ್ಟಿಗೆ ಬರುತ್ತೆ. 1999 ಇದೆ. ತುಂಬಾ ಚೆನ್ನಾಗಿದ್ದಾವೆ ನೋಡಿ ಸೀರೆಗಳು ಎಲ್ಲ. ನೈಟಿ ನೋಡಿ ಸೀರೆ ಸ್ಟಾಕ್ ಬಂದಿದೆ ಅಂತ ಹೇಳಿದ್ನಲ್ಲ, ಇದು ನೋಡಿ ತುಂಬಾ ಚೆನ್ನಾಗಿದೆ. ಗ್ರೀನ್ ಸಾರಿ ರೆಡ್ ಬಾರ್ಡ್ರ್ ಬಂದಿದೆ. ಹಾಗೆ ಇದು ಬಂದು ಸೇಮ್ ನೋಡಲಿಕ್ಕೆ, ಆದರೆ ಗ್ರೀನ್ ಬಾರ್ಡ್ರು ರೆಡ್ ಸಾರಿ ಸೇಮ್ ಇಲ್ಲಿದೆ ನೋಡಿ, ಇದೇ ಥರದ್ದು. ಹಾಗಾಗಿ ಈಗ ಇವೆಲ್ಲ ನಾನು ಹಾಕಿ ಎಲ್ಲ ಕಿತ್ತಾಕಿ ಹಾಕಿ ಹೋದ್ನೆಲ್ಲ, ಅದಕ್ಕಾಗಿ ತುಂಬಾ ಎಲ್ಲ ಅಲ್ಲಿಯೂ ಸ್ವಲ್ಪ ತೆಗಿಲಿಲ್ಲ. ಈಗಿದು ಹೊಸ ಕ್ವಾಲಿಟಿ ಹೊಸದು ಡಿಸೈನ್ ಬಂದಿತ್ತಲ್ಲ, ಎಲ್ಲೆಲ್ಲಿ ಇಟ್ಟಿದ್ದೇನೆ ಅನ್ನೋದೇ ಸಿಗ್ತಾಯಿಲ್ಲ. ಇಲ್ಲಿದೆ ನೋಡಿ, ಈ ಸೀರೆ ರೀಸ್ಟಾಕ್ ಮಾಡಿಸಿದ್ದೀನಿ. ಮತ್ತು ರೀಸ್ಟಾಕ್ ಮಾಡಿಸಿದೆ. ಇದ್ರಾಗಿನೂ ತೊಗೊಂಡವರು, ಇದ್ರಾಗಿಂದ ಒಂದು ಬ್ಲೂ ಕಲರ್ ತೊಗೊಂಡ್ರು. ಸೇಮ್ ಇದ್ರ ಅಂಥದೇ, ಅದು ಕೂಡ ಇದ್ರ ಅಂಥದೇ ಸೇಮ್ ಇದೇ ಕಲರ್ಸು, ಆದರೆ ಪಿಕಾಕ್ ಬಾರ್ಡ್ರ್ ಮಾತ್ರ. ಇದೇ ಸೀರೆ ಬೇಕಂದ್ರೆ ಅವರು, ಈ ಸೀರೆ ಆಲ್ರೆಡಿ ನನಗೆ ಸೇಲ್ ಆಗಿತ್ತಲ್ಲ, ನಾನು ಈಗ ಸಾಯಂಕಾಲ ಹೋಗಿ ಅವರಿಗೆ ಕೊಟ್ಟು ಬರ್ತೇನೆ. ಅದಕ್ಕಾಗಿ ಇಲ್ಲ ಇದು ಸೇಲ್ ಆಗಿದೆ ಕೊಡೋಕ್ಕಾಗಲ್ಲ ಅಂಥೇಳಿ ಎತ್ತಿಟ್ಟೆ. ಅದಕ್ಕೆ ಪರವಾಗಿಲ್ಲ, ಇದರೊಳಗಡೆ ಬೇರೆ ಡಿಸೈನ್ ಇದ್ದರೆ ಕೊಡಿ ಅಂದ್ರೆ ನಾನು ಈ ಡಿಸೈನ್ ತೋರಿಸಿದೆ. ಅವರಿಗೆ ತುಂಬಾ ಇಷ್ಟ ಆಯಿತು ಈ ಡಿಸೈನ್ಸ್. ಕಲರ್ಸ್ ಎಲ್ಲ ಸೇಮ್ ಇದೆ. ಇದರಲ್ಲಿ ಗೋಡಂಬಿ ಅಂದರೆ ಈ ಥರ ಹೂ ಬಂದಿದೆಯಲ್ಲ, ಕಾಣಿಸುತ್ತೆ ನಿಮಗೆ, ಅದರಲ್ಲಿ ಈ ಥರ ಪಿಕಾಕ್ ಇತ್ತು, ಅವರಿಗೆ ಕೊಟ್ಟಿದ್ದೀನಿ. ಈ ಥರದ ಸೀರೆಗಳು ನನ್ನ ಹತ್ರ ಈಗ ಸಿಕ್ಕಾಪಟ್ಟೆ ಇದೆ. ರೀಸ್ಟಾಕ್ ಮಾಡಿಸಿದ್ದೀನಿ. ನನಗೆ ವಾಪಸ್ ಹೊಸ ವಿಡಿಯೋ ಮಾಡಲಿಕ್ಕೂ ಆಗ್ತಾಯಿಲ್ಲ ಸ್ನೇಹಿತರೆ. ನೋಡಿ ಈ ಥರದ್ದು ಡಿಸೈನ್ಸ್ ಎಲ್ಲ ಇದೆ, ಫುಲ್ಲು ರೀಸ್ಟಾಕ್. ಯುಗಾದಿಗಂತೂ ಸಿಕ್ಕಾಪಟ್ಟೆ ಹಾಕ್ಸಿದ್ದೀನಿ. ಯುಗಾದಿಗೆ ಮಿನಿಮಮ್ ಏನೂ ಇಲ್ಲಾಂದ್ರೆ ಒಂದು 50,000 ಮುಂದೆನೇ ಸೀರೆ ಬಂದಿದೆ. ಈಗ ಇನ್ನೂ ಬರಲಿಕ್ಕುಂಟು. ಇವತ್ತು ಕೂಡ ಅನುಶ್ರೀ ಸೀರೆಗಳು ಬರ್ತಾಯಿದ್ದಾವೆ. 550 ರೂಪಾಯಿದು ತುಂಬಾ ಚೆನ್ನಾಗಿದ್ದಾವೆ. 550, 400, 450 ನೋಡಿ. ನಾನು ಬಾಕ್ಸ್ ಒಂದು ಕಡೆ ಹಾಕಿದ್ದೀನಿ. ರೀಸ್ಟಾಕ್ ಸಿಕ್ಕಾಪಟ್ಟೆ ಆಗಿದೆ ನೋಡಿ ಸೀರೆಗಳು. ಇದೆಲ್ಲವನ್ನು ನಾನೀಗ ಎತ್ತಿ ಇಟ್ಕೊಂಡ್ಬಿಡ್ತೀನಿ ಯಾರಿಗೆಲ್ಲ ಬೇಕು. ಮತ್ತು ಇನ್ನೊಂದು ರೀಸ್ಟಾಕ್ ಏನು ಮಾಡಿಸಿದ್ದೀನಿ ಅಂದರೆ, ನನ್ನ ಪೇಜಲ್ಲಿ ಬಂದು ಹೈ ಸೇಲ್ ಆದದ್ದಂದರೆ ಈ ಸಾರಿ ನೋಡಿ. ನಮ್ಮ ರೇಣುಕಾ ಸಾರಿ ಹೌಸಲ್ಲಿ ನಾನು ಯೂಟ್ಯೂಬಲ್ಲಿ ನೋಡಿದರೆ ಇದೇ ಸೀರೆ ಸಿಕ್ಕಾಪಟ್ಟೆ ನನಗೆ ಸೇಲ್ ಆದಂಥ ಸೀರೆ. ನನ್ನ ಬಿಸ್ನೆಸ್ಗೆ ಹೆಲ್ಪ್ ಮಾಡಿರೋದು ಇದೇ ಸೀರೆ ಅಂತ ಹೇಳ್ಬೋದು. ನಿಮ್ಗೆ ಯಾರಿಗಾದರೂ ಬೇಕಾದರೆ ಮೆಸೇಜ್ ಹಾಕಿ. ಟೀಚರ್ಸ್ಗಳಿಗೆ ಅಂತೂ ತುಂಬ ಚೆನ್ನಾಗಿ, ಮತ್ತು ಫಂಕ್ಷನ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಗ್ರೀನು 2 ಕಲರು ಇಲ್ಲಿ ಬಂದಿರೋದು. ಒಂದು ಗೋಲ್ಡ್ ಜರಿ ಸ್ವಲ್ಪ ಮಿಕ್ಸ್ ಆಗಿದೆ, ಹಾಗೆ ಬೇಬಿ ಪಿಂಕು ಗ್ರೀನು. ಇದು ಅಂತ ಸಿಕ್ಕಾಪಟ್ಟೆ ನನ್ನ ಪೇಜಲ್ಲಿ ಸೇಲ್ ಆಗಿರೋಂಥ ಹೈಯೆಸ್ಟ್ ಸೀರೆ ಅಂತಲೇ ಹೇಳ್ಬೋದು. ಬನ್ನಿ, ಇಲ್ಲಿ ಕಾಟನ್ ನೈಟಿ ಕೂಡ ಅದಾವೆ. ಇದರಲ್ಲಿ 3 ತೊಗೊಂಡವ್ರು ನೈಟಿಗಳನ್ನ. ಹಾಗೆ ಲಂಗ ಪೀಸ್ಗಳನ್ನ ಇಲ್ಲಿ ಇಟ್ಟಿದ್ದೀನಿ ನೋಡಿ, ಲಂಗಗಳು ಮತ್ತು ಸೀರೆ ಬಂದು ಇನ್ನೊಂದು ಯಾವುದು ತೊಗೊಂಡ್ರಪ್ಪ ಇವತ್ತು. ನನಗೆ ಯಾರಾದರೂ ಬಂದಾಗ ವಿಡಿಯೋ ಮಾಡಲಿಕ್ಕೆ ಆಗಲ್ಲ, ಅವರಿಗೆ ಇಷ್ಟ ಇರಲ್ಲ ಸ್ನೇಹಿತರೆ. ಒಬ್ಬೊಬ್ಬರಿಗೆ ಇದರಲ್ಲಿ ಬ್ರೌನ್ ಕಲರ್ ಅಂದರೆ ಕಪ್ಪು ಚಾಕ್ಲೇಟ್ ಕಲರ್ ಸೀರೆ ಇತ್ತು, ಚೆನ್ನಾಗಿತ್ತು, ಅದನ್ನು ತೊಗೊಂಡ್ರವರು. ಇದರಲ್ಲೇ ಇದಕ್ಕೂ 1000 ಇದೆ ಸೀರೆ. ಇದು ಬಂದು 1100 ಅಂದರೆ 1100 ರೂಪಾಯಿ. ಯಾರಿಗೆಲ್ಲ ಸಿಕ್ಕಾಪಟ್ಟೆ ಸಾಫ್ಟ್ ಇದು ಸೀರೆ ಬಂದು. ನಿಮ್ಗೆ ನೋಡುವಾಗಲೇ ನಾನು ಕೈಯಲ್ಲಿ ಹಿಡಿಯೋಲಿಕ್ಕೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಕ್ವಾಲಿಟಿ ಮಾತ್ರ ಮಸ್ತ್ ಇದೆ. ನಮ್ಮ ಸಾರಿ ರೇಣುಕಾ ಸಾರಿ ಹೌಸಲ್ಲಿ ಅಂತೂ ಕ್ವಾಲಿಟಿಗೆ ಅಂತೂ ಕೇಳಲೇಬೇಡಿ. ಒಳ್ಳೆ ಕ್ವಾಲಿಟಿ ಸೀರೆಗಳನ್ನು ತರಿಸ್ತಾಯಿದ್ದೀನಿ, ಮತ್ತು ತುಂಬ ಕಮ್ಮಿ ಬೆಲೆ ಕೂಡ ಇದೆ. ಯಾರೆಲ್ಲ 10 ಸೀರೆಗಳ ಮೇಲೆ ತೊಗೋತೀರಿ, ಕೊರಿಯರ್ ಚಾರ್ಜ್ ನನ್ನ ಕಡೆಯೇ ಇರುತ್ತೆ ಸ್ನೇಹಿತರೆ. ಕೊರಿಯರ್ ಚಾರ್ಜು ನನ್ನ ಕಡೆಯೇ ಇರುತ್ತೆ ನೋಡಿ. ಅನುಶ್ರೀ ಸಾರಿಗಳು ಕೂಡ ಬಂದಿದ್ದಾವೆ. ಮೊದಲಿಗೆ ನೋಡಲಿಕ್ಕೆ ಅಂತೇಳಿ 4 ತರಿಸಿದೆ, ಈಗ ಇವು ಕೂಡ ಸೇಲ್ ಆಗ್ತಾಯಿದ್ದಾವೆ. ಹಾಗಾಗಿ ಮತ್ತೆ ಇವನ್ನ ಮತ್ತೀಗ ರೀಸ್ಟಾಕ್ ಮಾಡಿಸಿದ್ದೀನಿ. ರೀಸ್ಟಾಕ್ ಅಂತೂ ಸಿಕ್ಕಾಪಟ್ಟಾಗಿದೆ. ಮತ್ತೆ ಈಗ ರಿಪೀಟ್ ಬರ್ತಾಯಿದೆ. ಇವತ್ತು ಬರುತ್ತೆ, ನಾಳೆ ಬರುತ್ತೋ ಗೊತ್ತಿಲ್ಲ, ಬರ್ತಾಯಿವೆ ಯಾವೆಲ್ಲ ಅಂಥೇಳಿ. ನಾನು ಆವಾಗಲೇ ನಿಮಗೆ ಹೇಳಿದಾಗೆ ಇದರಲ್ಲಿ ನೋಡಿ ಇಲ್ಲೊಂದು ಡಿಸೈನ್ಸ್ ಇದೆ, ಕಲರ್ಸ್ ಸೇಮ್ ಇದೆ. ಇದರೊಟ್ಟಿಗೆ ಇದ್ದೇನೆ ಕಲರ್ಸ್ ನೋಡಿ, ಇನ್ನೂ ಕಲರ್ಸ್ ಇದೆ. ನನಗೆ ಸಿಗ್ತಾಯಿಲ್ಲ ಸೀರೆಗಳು, ಎಲ್ಲೆಲ್ಲಿ ಇಟ್ಟಿದ್ದೀನಿ ಅಂತ ನನಗೆ ಗೊತ್ತಾಗ್ತಾ. ಇಲ್ಲೊಂದು ಪಿಂಕ್ ಇದೆ, ಇನ್ನೊಂದೆರಡು ಆಚೆ ಕಡೆ ಇರಬೇಕು ನೋಡಿ. ಇಲ್ಲಿ ಪಿಂಕ್ ಇದೆ, ಪಿಂಕ್ ಬಾರ್ಡ್ರ್, ಪಿಂಕು 2 ಕಲರು, ಗೋಲ್ಡು ಪಿಂಕು 2 ಕಲರು. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೀರೆ ಒಳಗಡೆ ಬ್ಲೌಸು ಕಟ್ ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಎಕ್ಸ್ಟ್ರಾ ಒಂದು ಬ್ಲೌಸ್ ಬಂದಿದೆ ನಿಮಗೆ, ತುಂಬ ಚೆನ್ನಾಗಿದೆ ಬ್ಲೌಸು. ಸ್ಯಾರೀಸು ರೆಡಿಗೊಂಡೆ ಕೂಡ ಬರುತ್ತೆ, ಇಲ್ಲಿ ಕಾಣ್ತಿರ್ಬೋದಲ್ಲ. ಹಾಗೆ ಯಾರಿಗೆಲ್ಲ ಬೇಕಂತೇಳಿ ಪ್ಲೀಸ್ ನಮ್ಮ ನಂಬರಿಗೆ DM ಮಾಡಿ. ಹಾಗೆ ಫೋನ್ ನಂಬರ್ ನಾನು ಶೇರ್ ಮಾಡಿರೋದು ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಇದ್ದೇ ಇದೆ ನೋಡಿ.
ಅದಕ್ಕೆ ಡಿ ಎಮ್ ಮಾಡಿ. ಫೇಸ್ಬುಕ್ ಏನಂತೇಳಿ, ಇನ್ಸ್ಟಾಗ್ರಾಮ್ ಏನಂತ ನಿಮ್ಗೆ ಗೊತ್ತಾಗದಿದ್ದರೆ ಇನ್ಸ್ಟಾಗ್ರಾಮ್ ರೇಣುಕಾ ಸಾರಿ ಹೌಸ್ ಅಂತೇಳಿ ಸರ್ಚ್ ಮಾಡಿ ಸಿಕ್ಕೇ ಸಿಗುತ್ತೆ ನಿಮಗೆ. ಹಾಗಾಗಿ ಯಾರಿಗೆಲ್ಲ ಇಷ್ಟ ನೋಡಿ ಮೆಸೇಜ್ ಹಾಕಿ.